ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 23ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಅವರು ಅಪೋಸ್ತಲರ ಬೋಧನೆಗಳಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ ಸ್ಥಿರಚಿತ್ತರಾಗಿದ್ದರು. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಎಲ್ಲ ದೇವಜನರು ಪ್ರೀತಿಯಿಂದಲೂ ಅನ್ಯೋನ್ಯತೆಯಲ್ಲಿಯೂ ದೈವಿಕ ಕಾಳಜಿಯ ಅಡಿಯಲ್ಲಿ ರಾಜವಂಶದ ಯಾಜಕರಾಗಿ ನಿಜರೂಪ ಗುಡಾರದ ಪರಿಶುದ್ಧ ಸ್ಥಳದಲ್ಲಿ ಪರಲೋಕದ ಸಿಂಹಾಸನದಲ್ಲಿ ಜೊತೆಯಾಗಿ ಕುಳಿತುಕೊಳ್ಳುವರು. ಈ ಲೋಕದ ಪ್ರಕಾರವಾಗಿ ನಮ್ಮ ವಾಸಸ್ಥಳಕ್ಕೆ ಸಂಬಂಧಿಸಿದಂತೆ ಇಂದು ಅನುಕೂಲಕರವಾದ ರೈಲು ಮಾರ್ಗ ಮತ್ತು ಅಂಚೆ ಸೇವೆಗಳ ಮೂಲಕ ಇನ್ನೂ ಹತ್ತಿರದಲ್ಲಿ ಬದುಕಬಹುದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಆಗಾಗ್ಗೆ ಮಾತನಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ, ಏಕೆಂದರೆ ಪ್ರವಾದಿಯು ಹೇಳುವಂತೆ ಕರ್ತನು ಅದನ್ನು ಕೇಳಿ ಗಮನಿಸಿ ನಮ್ಮ ಒಬ್ಬರಿಗೊಬ್ಬರ ಮಾತುಗಳಿಂದ ನಮ್ಮ ಆಶೀರ್ವಾದಗಳು ವೃದ್ಧಿಯಾಗುವಂತೆ ಮಾಡುತ್ತಾನೆ. ಮಲಾಕಿ 3ನೇ ಅಧ್ಯಾಯ 16ನೇ ವಚನ. ಮತ್ತು ನಾವು ಸಲಹೆ ನೀಡುವುದೇನೆಂದರೆ ನಮ್ಮ ಪಾದಗಳಿಗೆ ನೇರವಾದ ದಾರಿಯನ್ನು ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಕುಂಟುಗಾಲು ದಾರಿ ತಪ್ಪುತ್ತದೆ ಎಂಬ ಆದೇಶವು ಭಾಗಶಃ ನೆರವೇರಿಕೆಯಾಗಿದೆ. ಒಂದು ವೇಳೆ ನಾವು ವಿಶ್ವಾಸದ ಮನೆವಾರ್ತೆಯವರೊಂದಿಗೆ ಆಗಾಗ್ಗೆ ಮಾತನಾಡುವುದರಿಂದ ಅಂತಹ ವಾಸಸ್ಥಾನಕ್ಕೆ ನಮ್ಮನ್ನು ನಡೆಸುತ್ತದೆ. ನಮ್ಮ ಐಶ್ವರ್ಯ ಮತ್ತು ನಮ್ಮ ಬೇರೆ ಎಲ್ಲ ವಿಷಯಗಳಿಗಿಂತ ಮೊದಲು ದೇವರಿಗೆ ನಾವು ಮೊದಲ ಸ್ಥಾನವನ್ನು ನೀಡೋಣ ಮತ್ತು ಕ್ರೈಸ್ತ ಸಹೋದರರೊಂದಿಗೆ ಅನ್ಯೋನ್ಯತೆ ಮತ್ತು ಕೃಪೆಯಲ್ಲಿ ಬೆಳೆಯುವುದಕ್ಕೆ 2ನೇ ಸ್ಥಾನವನ್ನು ನೀಡೋಣ. ಆದ್ದರಿಂದ ನಾವು ಮೊದಲು ದೇವರ ರಾಜ್ಯವನ್ನು ಮತ್ತು ಅದರ ನೀತಿಯನ್ನು ಹುಡುಕುವುದು ಉತ್ತಮವಾಗಿದೆ ಮತ್ತು ನೂತನ ಸೃಷ್ಟಿಯಾಗಿರುವ ನಮಗೆ ನಿಜವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲ ಇತರ ವಸ್ತುಗಳು ನಮಗೆ ಕೊಡಲ್ಪಡುವವು ಎಂಬುದೇ. ಆಮೆನ್.